ಮಾರ್ನಿಂಗ್, ಶುಭೋದಯ. ಏನಪ್ಪ ಎಕ್ಸೈಟಿಂಗ್ ನ್ಯೂಸ್ ಅಂತಂದರೆ, ನಾನು ಹೊಸ ಗಾಡಿ ತೊಗೊಂಡಿದ್ದೀನಿ. ಟೊಯೋಟಾ ಹೈರೈಡರ್ ಹೈಬ್ರಿಡ್, ನನ್ನ ಫಸ್ಟ್ ಹೈಬ್ರಿಡ್ ಗಾಡಿ. ಸೊ ಇವತ್ತು ಈಗ ಲಾಂಗ್ ವೀಕೆಂಡ್ ಬೇರೆ ಇದೆ, ಸಿಟಿ ಲೈಫ್ ಸಾಕಾಗಿದೆ. ಕರ್ನಾಟಕದ ಯಾವ್ದಾದ್ರು ಐತಿಹಾಸಿಕ ಸ್ಥಳ ಹೋಗೋಣ ಅಂತ ಅನಿಸ್ತಾ ಇದೆ, ಜೊತೆಗೆ ಒಂದಷ್ಟು ಒಳ್ಳೆ ಫುಡ್ ಊಟ ಮಾಡೋಣ ಅಂತ ಅನಿಸ್ತಾ ಇದೆ. ಸೊ ನನ್ನ ಜೊತೆ ಬನ್ನಿ, ಒಂದು ಎಕ್ಸೈಟಿಂಗ್ ರೈಡಿಗೆ ಕರ್ಕೊಂಡು ಹೋಗ್ತೀನಿ. ಇವಾಗ ಫ್ಯೂಯಲ್ ಹಾಕ್ಸಕ್ ಬಂದಿದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್, ಯಾಕೆ ಅಂದರೆ ಇದ್ರದ್ದು ಎಫಿಷಿಯನ್ಸಿ, ಫ್ಯೂಯಲ್ ಎಫಿಷಿಯನ್ಸಿ ಸಕ್ಕದಾಗಿದೆ ಅಂತ ಕೇಳ್ಪಟ್ಟು ನಾನು ತೊಗೊಂಡಿರೋದು. ಟ್ರಿಪ್ 0 ಮಾಡಿದ್ದೀನಿ, ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ. ಸಾಕಷ್ಟು ಜನ ಕೇಳಿದ್ರು ಹೈಬ್ರಿಡ್ ಅಂದ ತಕ್ಷಣ ಹೆಂಗಿದೆ ಪಿಕಪ್ ಅಂತ. ನನ್ನ ಫ್ರೆಂಡ್ಸ್ ಎಲ್ಲ, ಪಿಕಪ್ ಇಸ್ ಅಮೇಝಿಂಗ್, ಸಕ್ಕದಾಗಿದೆ, ಥ್ರಾಟಲ್ ರೆಸ್ಪಾನ್ಸ್ ಸೂಪರ್ ಆಗಿದೆ. ಇವಾಗ ನಮ್ಮ ಈ ಶೋದ ಹೆಸರೇ ನಮ್ಮ ಕರ್ನಾಟಕ, ನಮ್ಮ ಐತಿಹಾಸಿಕ ಸ್ಥಳಗಳು, ನಮ್ಮ ಟೊಯೋಟಾ ಹೈರೈಡರ್ ಹೈಬ್ರಿಡ್. ಬೆಳಿಗ್ಗೆಯಿಂದ ಇಷ್ಟೊತ್ತು ಡ್ರೈವ್ ಮಾಡಿಕೊಂಡು ಹಂಪಿಗೆ ಬಂದ್ರೂ ನನ್ನ ಎನರ್ಜಿ ಅಷ್ಟೇ ಸೇಮ್ ಇದೆ. ಯಾಕೆ ಅಂದರೆ ಥ್ಯಾಂಕ್ಸ್ ಟು ನನ್ನ ಮೊದಲ ಟೊಯೋಟಾ ಹೈರೈಡರ್ ಹೈಬ್ರಿಡ್. ಸೊ ಫೈನಲಿ ಇವತ್ತಿನ ದಿನ ನಾವು ಮುಗಿಸ್ತಾ ಇರೋದು ಒಂದು ಬ್ಯೂಟಿಫುಲ್ ಸನ್ಸೆಟ್ ಜೊತೆಗೆ. ಆಮೇಲೆ 1528ನೇ ಇಸ್ವಿಯ ಉಗ್ರ ನರಸಿಂಹ ದೇವಸ್ಥಾನದಲ್ಲಿ ನಮಸ್ಕಾರ, ಗುಡ್ ಮಾರ್ನಿಂಗ್. ಡೇ 2 ಗಂಗಾ ಸ್ನಾನ ತುಂಗಾಪಾನ ಅಂತಾರೆ. ಸೊ ತುಂಗಭದ್ರೆಗೆ ಕೈ ಮುಗಿದು ಡೇ 2ನ ನನ್ನ ಮೊದಲ ಟೊಯೋಟಾ ಹೈರೈಡರ್ ಹೈಬ್ರಿಡ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಮಳೆ ಬರೋ ಚಾನ್ಸಸ್ ಇದೆ. ಸೊ ಮಳೆಲಿ ನಮ್ಮ ಗಾಡಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಇವತ್ತು ಟೆಸ್ಟ್ ಮಾಡೋಣ. ಲೆಟ್ಸ್ ಗೆಟ್ ಆನ್ ವಿತ್ ಇಟ್. ನಮ್ಮ ಗಾಡಿಗಂತೂ ಫ್ಯೂಯಲ್ ಬೇಕಾಗಿಲ್ಲ, ಆದರೆ ನಮಗೆ ಫ್ಯೂಯಲ್ ಬೇಕು. ಅದಕ್ಕೆ ಒಂದು ಒಳ್ಳೆ ಜೋಳದ ರೊಟ್ಟಿ ತಿನ್ನೋಣ ಅಂತ ಇಲ್ಲಿ ಬಂದಿದ್ದೀನಿ. ಈ ಬಾದಾಮಿ ಗುಹೆ 6ನೇ ಸೆಂಚುರಿ, ಗುರು 6th ಸೆಂಚುರಿ ಟು 8th ಸೆಂಚುರಿ ಮಧ್ಯೆ ಚಾಲುಕ್ಯ ಡೈನಾಸ್ಟಿಲಿ ಕಟ್ಟಿದ್ದಾರೆ ಈ ಥರ ಒಂದು ಕಟ್ಟಡಗಳು, ಈ ಫೋರ್ಟ್ಗಳು ನೋಡಿ. ಆ ಟೈಮಲ್ಲಿ ಎಷ್ಟು ಅಡ್ವಾನ್ಸ್ ಆಗಿದ್ರು. ಅದೇ ಥರ ನಮ್ಮ ಟೊಯೋಟಾ, ನನ್ನ ಮೊದಲ ಟೊಯೋಟಾ ಹೈರೈಡರ್ ಹೈಬ್ರಿಡ್ ಕಾರು ಕೂಡ ಅಷ್ಟೇ ಅಡ್ವಾನ್ಸ್ ಆಗಿದೆ. ಓಹ್, ವಾಟ್ ಅ ಫ್ಯಾಂಟಾಸ್ಟಿಕ್ ಡ್ರೈವ್. ಬಾದಾಮಿಯಿಂದ ಇವಾಗ ಬೆಳಗಾವಿವರೆಗೂ ಬಂದಿದ್ದೀವಿ. ಸಾಕಷ್ಟು ಮಳೆ ಸಿಕ್ತು. ಮಳೆಯಲ್ಲಿ ಗಾಡಿ ಓಡಿಸೋದು ತುಂಬ ರಿಸ್ಕಿ ಅಂತ ಹೇಳ್ತಾರೆ, ಬಟ್ ನಾಟ್ ವೆನ್ ಯು ಹ್ಯಾವ್ ಅ ಬೀಸ್ಟ್. ನನ್ನ ಮೊದಲ ಟೊಯೋಟಾ ಹೈರೈಡರ್ ಹೈಬ್ರಿಡ್. ಸೊ ಇವಾಗ ಡೇ 2 ಎಂಡ್ ಮಾಡೋದು ಹೇಗೆ ಅಂತ ನೀವು ಕೇಳ್ತಾ ಇದ್ದೀರಾ. ಒಂದು ಸ್ವೀಟ್ ಆಗಿ ಬೆಳಗಾಂ ಕುಂದ ತಿಂದು ಡೇ 2ನ ಎಂಡ್ ಮಾಡೋಣ. ಡೇ 3 ಏನೇನು ಮಾಡ್ತಾ ಇದೀನಿ ಅಂತ ಕೇಳ್ತಾ ಇದ್ದೀರಾ. ಅದಕ್ಕಿಂತ ಮುಂಚೆ ಇನ್ನೊಂದಷ್ಟು ಇಂಟೀರಿಯರ್ ಫೀಚರ್ಸ್ ಬಗ್ಗೆ ಮಾತಾಡೋಣ. ಆಮೇಲೆ ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದೀವಿ, ಏನೇನು ಮಾಡ್ತಾ ಇದೀವಿ ಅದ್ರ ಬಗ್ಗೆನೂ ಮಾತಾಡೋಣ. ಲೆಟ್ಸ್ ಸ್ಟಾರ್ಟ್ ದ ಡೇ 3. ಇವಾಗ ತೋರಿಸ್ತೀನಿ ಮ್ಯಾಸಿವ್ ಪ್ಯಾನರಾಮಿಕ್ ಸನ್ರೂಫ್. ಇಲ್ಲಿಂದ ಅಲ್ಲಿವರೆಗೂ ಹೋಗುತ್ತೆ. ಎರಡೆರಡು ಬ್ಯೂಟಿಫುಲ್ ಡಿಸ್ಪ್ಲೇ ಕೂಡ ಇದೆ. ನಿಮಗೆ ಇದರಲ್ಲಿ ನೆಸೆಸಿಟಿ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾರೆ. ಎಸ್, ಇವಾಗ ಎನರ್ಜಿ ಫ್ಲೋ ತೋರಿಸುತ್ತೆ ನಿಮಗೆ ಫ್ರಂಟ್ ಇಂದ ಬ್ಯಾಕಿಗೆ. ಅಂದರೆ ಇವಾಗ ಯಾವ್ದು ಕೊಡ್ತಾ ಇದೆ, ಕಂಬಷನ್ ಇಂಜಿನ್ ಕೊಡ್ತಾ ಇದೆಯಾ ಅಥವಾ ಎಲೆಕ್ಟ್ರಿಕ್ ಇವಿಯಿಂದ ನಿಮಗೆ ಪವರ್ ಕೊಡ್ತಾ ಇದೆಯಾ. 360 ಡಿಗ್ರಿ ನಿಮಗೆ ಕ್ಯಾಮ್ರಾ ವ್ಯೂ ಇದೆ. ಓಕೆ, ಇವಾಗ ಇಲ್ಲಿ ಬಂದರೆ ಇವಿ ಮೋಡ್ ಇದೆ, ಡ್ರೈವ್ ಮೋಡ್ ಇದೆ, ಜೊತೆಗೆ ನಿಮಗೆ ಯು ಹ್ಯಾವ್ ಸೀಟ್ ವೆಂಟಿಲೇಟರ್. ಲುಕ್ ಎಟ್ ದ್ಯಾಟ್ ಹೆಡ್ಸ್ ಅಪ್ ಡಿಸ್ಪ್ಲೇ. ಆಮೇಲೆ ನೀವು ಡ್ರೈವ್ ಮಾಡ್ತಾ ಇರ್ತೀರಾ, ಸೊ ನೀವು ಕೇಬಲ್ ಹುಡ್ಕೋದೆಲ್ಲ ಏನು ಬೇಕಾಗಿಲ್ಲ. ಜಸ್ಟ್ ಪ್ಲೇಸ್ ಯೋರ್ ಫೋನ್ ಆಟೋಮೆಟಿಕಲಿ ಚಾರ್ಜ್ ಆಗುತ್ತೆ. ಎಸ್, ನಾವಿದ್ದೀವಿ ಗಾರ್ಜಿಯಸ್ ಬ್ಯೂಟಿಫುಲ್ ಮ್ಯಾಸಿವ್ ಸುವರ್ಣಸೌಧ ಮುಂದೆ, ಕುಂದಾನಗರಿ ಬೆಳಗಾವಿನಲ್ಲಿದ್ದೀವಿ. ಇಲ್ಲಿಂದ ಇನ್ನು ದಾವಣಗೆರೆಗೆ ಹೋಗ್ತೀವಿ, ಬೆಣ್ಣೆ ದೋಸೆ ತಿಂತೀವಿ. ನಮ್ಮ ದಾವಣಗೆರೆ ಜನ ಹೇಗೆ ದಾವಣಗೆರೆ ಬೆಣ್ಣೆ ದೋಸೆಲಿ ನೋ ಕಾಂಪ್ರಮೈಸ್ ಅಂತಾರೋ, ಅದೇ ರೀತಿ ನಮ್ಮ ಟೊಯೋಟಾ ಕೂಡ ಅಷ್ಟೇ. ಸೇಫ್ಟಿನಲ್ಲಿ ಆಬ್ಸಲ್ಯೂಟ್ಲಿ ನೋ ಕಾಂಪ್ರಮೈಸ್. ಅದಕ್ಕೋಸ್ಕರ ಎಲ್ಲ ವೇರಿಯಂಟ್ಸಲ್ಲೂ 6 ಏರ್ ಬ್ಯಾಗ್ ಕೊಡ್ತಾ ಇದ್ದಾರೆ, 6 ಏರ್ ಬ್ಯಾಗ್ಸ್. ಜೊತೆಗೆ ಡಿಸ್ಕ್ ಬ್ರೇಕ್ ಇರ್ಬೋದು,
ಹೆಡ್ಸ್ ಅಪ್ ಡಿಸ್ಪ್ಲೇ ಇರ್ಬೋದು, ಈ ಥರದ್ದೆಲ್ಲ ಹಲವಾರು ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡಿದ್ದಾರೆ, ವಿಚ್ ಇಸ್ ಕಮೆಂಡಬಲ್. ಸೊ ಸ್ನೇಹಿತರೆ, ನಾವು ಫೈನಲಿ ರೀಚ್ ಆಗಿದ್ದೀವಿ ತುಮಕೂರಿನಲ್ಲಿರುವಂಥ ಶ್ರೀ ಸಿದ್ಧಗಂಗಾ ಮಠದಲ್ಲಿ. ಸೊ ನನ್ನ ಮೊದಲ ಟೊಯೋಟಾ ಹೈ ರೈಡರ್ ಹೈಬ್ರಿಡ್ ಕಾರ್ನಲ್ಲಿ ನನಗೆ ಸೇಫ್ಟಿ ಇತ್ತು, ಯಾಕೆಂದರೆ ನಾನು ಆವಾಗಲೇ ಸೇಫ್ಟಿ ಫೀಚರ್ಸ್ ಎಲ್ಲ ನಿಮಗೆ ತಿಳಿಸಿದ್ದೀನಿ. ಜೊತೆಗೆ ತುಂಬಾ ಕಂಫರ್ಟ್ ಇತ್ತು. ನಾನು ಹೇಳಿದ್ನಲ್ಲ, ಸೀಟ್ ವೆಂಟಿಲೇಟರ್ಸ್ ಇದೆ, ಎ ಸಿ ಚೆನ್ನಾಗಿದೆ, ಆ್ಯಂಡ್ ಯು ಹ್ಯಾವ್ ದಟ್ ಸ್ಮೂತ್ ಡ್ರೈವಿಂಗ್ ಕಂಫರ್ಟ್ ಅದಿತ್ತು. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್, ಎಕನಾಮಿಕಲ್ ಆಗಿತ್ತು. ಒಂದು ಫುಲ್ ಟ್ಯಾಂಕಲ್ಲಿ 1231 ಕಿಲೋಮೀಟ್ರ್ ನಾನು ಬಂದಿದ್ದೀನಿ. ಸೊ ನಾನಂತೂ ನನ್ನ ಚಾಯ್ಸ್ ಕ್ಲಿಯರ್ ಮಾಡಿದ್ದೀನಿ. ನೀವು ಯಾವಾಗ ಈ ಕಾರನ್ನ ಟೆಸ್ಟ್ ಡ್ರೈವ್ ಮಾಡ್ತೀರಾ, ನೀವು ಯಾವಾಗ ಈ ಕಾರನ್ನ ಬುಕ್ ಮಾಡ್ತೀರಾ, ನನಗೆ ತಿಳಿಸಿ ಹೇಳಿ. ಬಾಯ್.